ಎಲ್ಲರಿಗೂ ಹಾಯ್. ಎಲ್ಲರಿಗೂ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಮೊದಲನೇ ಬಾರಿಗೆ ಈ ಚಾನಲ್ಗೆ ಭೇಟಿ ಕೊಟ್ಟವರು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಅದರ ಜೊತೆಗೆ ನಿಮಗೆ ಈ ಒಂದು ಟಾಪಿಕ್ ಇಷ್ಟ ಆದ್ರೆ ಏನ್ ಮಾಡ್ಬೇಕ್ರಿ, ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಫ್ಯಾಮಿಲಿನಲ್ಲಿ ಏನ್ ಮಾಡ್ಬೇಕ್ರಿ, ಇದನ್ನು ಶೇರ್ ಮಾಡ್ಕೋಬೇಕು. ಆಮೇಲೆ ನಿಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಏನ್ ಮಾಡ್ತಾ ಇದೆ ಅಂದ್ರೆ ಸೈನ್ಯಗೆ ಸೇರುವ ಅಭ್ಯರ್ಥಿಗಳಿಗೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಫಿಸಿಕಲ್ ಮತ್ತು ಸಿಲೆಬಸ್ ಏನ್ ಕೋಚಿಂಗ್ ಇದೆ ಅದನ್ನು ಕೊಡ್ತಾ ಇದೀವಿ. ಎರಡು ಅಟ್ ಎ ಟೈಮ್ ಏನಾಗ್ತಾ ಇದೀರಿ ನಾವು ಕೊಡ್ತಾ ಇದೀವಿ. ಸೊ ಎಲ್ಲರೂ ಇದರ ಸದುಪಯೋಗ ಏನ್ ಮಾಡ್ಬೇಕ್ರಿ, ಪಡ್ಕೋಬೇಕು. ಈಗ ಇನ್ನೊಂದು ಸಿಸಿಡಿ ಏನಪ್ಪಾ ಅಂದ್ರೆ ಈ ಅಗ್ನಿವೀರ್ ಕಾಲ್ಪ ಅಂದ್ರೆ ಇದರ ಪ್ರಿಪರೇಷನ್ ಏನಿದೆ ಅಂದ್ರೆ ನಿಮ್ಗೆ ಮಾಡ್ಲಿಕ್ಕೆ ಒಳ್ಳೆ ಒಂದು ಅವಕಾಶ, ಒಳ್ಳೆ ಒಂದು ಸಂಸ್ಥೆ ಯಾವ್ದಪ್ಪ ಅಂದ್ರೆ ಅದು ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ. ಓಕೆ, ಯಾಕಂದ್ರೆ ಎರಡು ಎಟ್ ಎ ಟೈಮ್ ಮಾಡ್ಲಿಕ್ಕೆ ಶಾರ್ಟ್ ಟೈಮ್ ನಲ್ಲಿ ಏನಾಗಲ್ರಿ, ಒಮ್ಮೆ ನೀವು ಹೋಗಿ ಕೋಚಿಂಗ್ ಸೇರಿ ಆಮೇಲೆ ಫಿಸಿಕಲ್ ಮಾಡ್ಬೇಕು, ಅದು ಮಾಡ್ಬೇಕಂದ್ರೆ ನಿಮ್ಗೆ ಏನಾಗತ್ತೆ, ಕಷ್ಟ ಆಗತ್ತೆ. ಒಂದಾಗತ್ತೆ, ಸಿಲೆಬಸ್ ಆಗತ್ತೆ ಅಥವಾ ಇದರೇ ಆಗತ್ತೆ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ವಿ ಅಂದ್ರೆ ಎರಡು ಎಟ್ ಎ ಟೈಮ್ ಆಗಿ ಕರೆಕ್ಟ್ ಆಗಿ ಟೈಮ್ ಅನ್ನು ಸೆಟ್ ಮಾಡಿ ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಕ್ಲಾಸಸ್ ಕೂಡ ನಡೆಸ್ತಾ ಇದೀವಿ. ಅದ್ರ ಜೊತೆಗೆ ಏನ್ ಮಾಡ್ತಾ ಇದೀವಿ ಅಂದ್ರೆ ನಿಮ್ಮ ಫಿಸಿಕಲ್ ಟ್ರೈನಿಂಗ್ ಯಾವ ತರ ಫಿಸಿಕಲ್ ಅನ್ನು ಅಟೆಂಡ್ ಮಾಡಬೇಕು, ಯಾವ ತರ ನಿಮ್ಮ ರುಟೀನ್ ಇರಬೇಕು ಅನ್ನೋದು ನಾವೇನ್ ಮಾಡ್ತಾ ಇದೀವಿ ಇಲ್ಲಿ ಹೇಳ್ಕೊಡ್ತಾ ಇದೀವಿ. ಸೊ ಎಲ್ಲರೂ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದರ ಒಂದು ಉಪಯೋಗವನ್ನು ಕನಿಷ್ಠ ಒಂದು ಫೀಸ್ ನಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಬಡ ಮಕ್ಕಳಿಗೆ ಎಸ್ಪೆಷಲಿ ಆಗಿ ತಲೆಯಲ್ಲಿ ಇಟ್ಕೊಂಡು ಏನಿದೆ ಅಂದ್ರೆ ನಮ್ಮ ಸಂಸ್ಥೆ ಪ್ರಾರಂಭವಾಗಿದೆ. ಅದನ್ನೇ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಮುಂದುವರಿಸ್ತಾ ಇದೀವಿ. ಇದರ ಡೀಟೇಲ್ಸ್ ಏನಿವೆ ರೀ, ಎಷ್ಟು ಫೀಸ್ ಇದೆ ಸರ್, ಹೌದಾ, ಎಷ್ಟು ತಿಂಗಳ ಕೋರ್ಸ್ ಇರುತ್ತೆ, ಏನೇನ್ ಇರುತ್ತೆ ಅಂತ ಡೀಟೇಲ್ಸ್ ಬೇಕಂದ್ರೆ ಈ ವಿಡಿಯೋನಲ್ಲಿ ನಿಮಗೆ ಏನ್ ಸಿಗ್ತಾ ಇದೆ, ಮೊಬೈಲ್ ನಂಬರ್ ಇದೆ, ಅದನ್ನು ಕಾಂಟ್ಯಾಕ್ಟ್ ಮಾಡಿ. ಅದನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಡೀಟೇಲ್ಸ್ ಅನ್ನು ತಗೊಳ್ಬಹುದು. ಓಕೆ, ಸೊ ಇವತ್ತು ಒಂದು ಟಾಪಿಕ್, ಇವತ್ತಿನ ಕ್ಲಾಸ್ ಏನ್ ಮಾಡ್ತಾರೆ ಸ್ಟಾರ್ಟ್ ಮಾಡೋಣ. ಸೊ ಲಾಸ್ಟ್ ಒಂದು ವಿಡಿಯೋಸ್ ನಲ್ಲಿ ನಾವು ಶಾಖದ ಬಗ್ಗೆ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಆಕ್ಚುಲಿ ಟೆಂಪರೇಚರ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಾವು ತಾಪ ಅಂತ ಕರಿತೀವಿ, ಹೌದಾ, ತಾಪ ಅಂತ ಕರಿತೀವಿ. ಸೊ ಶಾಖ ಯಾಕೆ ಬರ್ತಿದಪ್ಪ ಅಂದ್ರೆ ಸೊ ಶಾಖದಲ್ಲಿ ಬರುವಂತ ಒಂದು ಪ್ರಮುಖ ಒಂದೇನ್ರಿ ಇದು ಟಾಪಿಕ್, ಇದು ಯಾವ್ದ್ರಿ, ಟೆಂಪರೇಚರ್ ಅಂತ ಹೇಳ್ತೀವಿ. ಟೆಂಪರೇಚರ್ ಅನ್ನು ನಾವು ಕನ್ನಡದಲ್ಲಿ ತಾಪ ಅಂತ ಕರಿತೀವಿ. ಓಕೆ, ತಾಪ ಅಂತ ಕರಿತೀವಿ. ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ಹೀಟ್ ಅಂದ್ರೆ ಏನು, ಅಂದ್ರೆ ಶಾಖ ಅಂದ್ರೆ ಏನು, ಅದರ ಏಕಮಾನಗಳು ಯಾವುದು, ಬೇರೆ ಬೇರೆ ರೀತಿಯಲ್ಲಿ ನಾವು ಕಲ್ಕೊಂಡಿವಿ. ಇವತ್ತೇನಿದೆಯಪ್ಪ ಅಂದ್ರೆ ವಿ ವಿಲ್ ಲರ್ನ್ ಅಬೌಟ್ ದ ಟೆಂಪರೇಚರ್, ಅಂದ್ರೆ ತಾಪ ಅಂತ ಕೇಳ್ತೀವಿ, ಹೌದ್ರಿ. ಎಸ್. ಸೊ ಯಾವುದೇ ಒಂದು ವಸ್ತು ಎಷ್ಟು ವಾರ್ಮ್ ಆಗಿದೆ ಅಥವಾ ಎಷ್ಟು ಬಿಸಿ ಆಗಿದೆ ಅಥವಾ ಎಷ್ಟು ತಂಪಾಗಿದೆ ಅಂತ ಹೇಳುವುದೇ ಏನಾಗಿದೆಪ್ಪ ಅಂದ್ರೆ ಅದು ಟೆಂಪರೇಚರ್ ಆಗಿದೆ. ಓಕೆ, ತಾಪ ಅಂತ ಕರಿತೀವಿ ನಾವು. ಓಕೆ, ಡಿಗ್ರಿ ಆಫ್ ಹಾಟ್ನೆಸ್ ಅಂಡ್ ಕೋಲ್ಡ್ನೆಸ್ ಆಫ್ ಎನಿ ಆಬ್ಜೆಕ್ಟ್ ಆರ್ ಆಫ್ ಎನಿ ಸಬ್ಸ್ಟೆನ್ಸ್. ಯಾವುದೇ ಒಂದು ವಸ್ತುವಿನ ಒಂದು ಎಷ್ಟು ಬಿಸಿಯಾಗಿದೆ ಅಥವಾ ಎಷ್ಟು ತಂಪಾಗಿದೆ ಅದನ್ನು ಹೇಳಲಿಕ್ಕೆ ನಾವು ಬಳಸುವ ಪದ ಯಾವುದಪ್ಪ ಅಂದ್ರೆ ಅದು ಟೆಂಪರೇಚರ್ ಅನ್ನು ಬಳಸ್ತೀವಿ. ಓಕೆ, ಟೆಂಪರೇಚರ್ ಅಥವಾ ತಾಪ ಅಂತ ಬಳಸ್ತೀವಿ. ಸೊ ಈ ತಾಪವನ್ನು ನಾವು ಎದರಲ್ಲಿ ಅಳಿತೀವಪ್ಪ ಅಂದ್ರೆ ಇದರ SI ಮಾನ ಏನಿದೆ ಅಂದ್ರೆ ಕೆಲ್ವಿನ್ ಅಂತ ಇದೆ. ಏನಿದೆ ರೀ, ಕೆಲ್ವಿನ್ ಅಂತ ಇದೆ. ಇದು SI ಯೂನಿಟ್. SI ಯೂನಿಟ್ ಅಂದ್ರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಸ್ಟ್ಯಾಂಡರ್ಡ್ ಯೂನಿಟ್ಸ್. ಇವು ಹೌದ್ರಿ, ಅಂತಾರಾಷ್ಟ್ರೀಯ ಏಕಮಾನ ಅಂತ ಕರಿತೀವಿ ನಾವು. ಅಂತಾರಾಷ್ಟ್ರೀಯ ಏಕಮಾನ ಎದರದ್ರಿ, ಟೆಂಪರೇಚರ್. ಈ ಏಕಮಾನಗಳು ಏನಿದೆ ಅಂದ್ರೆ ಬಹಳಷ್ಟು ಸರ್ತಿ ಏನ್ ಮಾಡ್ತಾರೆ, ಕೇಳ್ತಾರೆ, ಹೌದಾ. ಸೊ ರೀಸೆಂಟ್ ಆಗಿ ಒಂದು SSC GD ನಲ್ಲಿ ಒಂದು ಎಕ್ಸಾಮ್ ನಲ್ಲಿ ಕ್ವಶನ್ ಬಂದಿತ್ತು. ಏಕಮಾನ ಎದದ್ ಕೇಳಿದಪ್ಪ ಅಂದ್ರೆ ಸೌಂಡ್ ಕೇಳಿದವನು. ಎಸ್, ಸೌಂಡ್ ಏಕಮಾನ ಏನಂತ ಹೇಳಿ, ಇಂಟೆನ್ಸಿಟಿ ಆಫ್ ಸೌಂಡ್, ಹೌದ್ರಿ. ಅದನ್ನು ಎದುರಾಗ ಅಳಿತಾರ ಅಂತ ಹೇಳಿ ಡೆಸಿಬೆಲ್ ಅಂತ ಹೇಳ್ತೀವಿ. ಅದೇ ತರ ಈ ಏಕಮಾನಗಳು ಏನಿರ್ತಾವ್ರಿ ಬಹಳ ಇಂಪಾರ್ಟೆಂಟ್ ಇರ್ತಾವ. ಅದರಲ್ಲಿ SI ಮಾನಗಳು ಇದು. ಈಗ ಟೆಂಪರೇಚರ್ ಮಾನ ನೀವು ಕೇಳಿರ್ಬೋದು. ಸಾಮಾನ್ಯವಾಗಿ ಬಳಸುವಂತ ಏನ್ ಬಳಸ್ತೀರೋ ನಾವು ಸೆಲ್ಸಿಯಸ್ ಅನ್ನು ಬಳಸ್ತೀವಿ, ಹೌದ್ರಿ. ಸೊ ಡಿಗ್ರಿ ಸೆಲ್ಸಿಯಸ್ ಅಂತ ನೀವು ಬರೀತೀರಿ ಈ ತರ, ಹೌದ್ರಿ, ಸಾಮಾನ್ಯವಾಗಿ. ಆದ್ರೆ ಇದು SI ಅಲ್ಲ, ಇದು ಎಸ್, ಅಂತಾರಾಷ್ಟ್ರೀಯ ಮಾನ ಅಲ್ಲ. ಟೆಂಪರೇಚರ್ ಅಂತಾರಾಷ್ಟ್ರೀಯ ಮಾನ ಏನಿದೆ ರೀ, ಕೆಲ್ವಿನ್. ಇದನ್ನೂ ಕೂಡ ಏನ್ರಿ ತಾಪದ ಒಂದು ಏಕಮಾನ ಇದೆ, ಹೌದ್ರಿ, ಸೆಲ್ಸಿಯಸ್. ಆದರೆ SI ಮಾನ ಯಾವ್ದಂತ ಕೇಳಿದಾಗ ಕೆಲ್ವಿನ್. ಆಮೇಲೆ ನಿಮಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಆಪ್ಷನ್ ನಲ್ಲಿ ಇದನ್ನು ಕೊಟ್ಟಿರ್ತಾನೆ. ಇನ್ನೊಂದಿದೆ ಯಾವುದು, ಫ್ಯಾರನ್ ಹೀಟ್ ಅಂತ ಇರುತ್ತೆ. ಫ್ಯಾರನ್ ಹೀಟ್ ಅಂತ ಹೇಳಿ, ಎಸ್, ಫ್ಯಾರನ್ ಹೀಟ್. ಇದನ್ನು ಕೂಡ ಏನಿದೆ ರೀ, ತಾಪದ ಏಕಮಾನ ಇದು. ಆದ್ರೆ SI ಮಾನ ಯಾವ್ದಂದ್ರೆ ಕೆಲ್ವಿನ್. ಓಕೆ, ಎಸ್. ಸೊ ಇದು ತಾಪ. ಈಗ ಶಾಖಗೆ ಸಂಬಂಧಪಟ್ಟಂತೆ, ಹೀಟ್ಗೆ ಸಂಬಂಧಪಟ್ಟಂತೆ ಹೀಟ್ ಅನ್ನು ನಾವು ಏನ್ ಮಾಡ್ತೀವ್ರಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನ್ ಮಾಡ್ತೀವಿ, ಟ್ರಾನ್ಸ್ಫರ್ ಅನ್ನು ಮಾಡ್ತೀವಿ. ಅದು ಹೇಗಾಗತ್ತೆ, ಓಕೆ, ಅದು ಹೇಗಾಗತ್ತೆ, ಅದರಲ್ಲಿ 3 ಮೆಥಡ್ಸ್ಗಳು ಇವೆ. ಅಂದ್ರೇನು, 3 ರೀತಿ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಟ್ರಾನ್ಸ್ಫರ್ ಆಫ್ ಹೀಟ್ ಅನ್ನು ಮಾಡ್ತೀವಿ. ಓಕೆ, ಓಕೆ, ಟ್ರಾನ್ಸ್ಫರ್ ಆಫ್ ಹೀಟ್ ಅನ್ನು ಮಾಡ್ತೀವಿ ನಾವು. ಟ್ರಾನ್ಸ್ಫರ್ ಆಫ್ ಹೀಟ್ ನಲ್ಲಿ ಫಸ್ಟ್ ಏನಿದೆ ರೀ, ಕಂಡಕ್ಷನ್ ಇದೆ. ಕಂಡಕ್ಷನ್ ಅಂದ್ರೆ ಉಷ್ಣವಹನ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ ಇದನ್ನು, ಉಷ್ಣವಹನ ಅಂತ ಕರಿತೀವಿ. ಉಷ್ಣವಹನ ಅಂದ್ರೆ ಏನು ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ರಂದ್ರೆ, ಒಂದು ಉದಾಹರಣೆ ಕೊಟ್ರಂದ್ರೆ ನಿಮ್ಗೆ ಗೊತ್ತಾಗತ್ತೆ. ಈಗ ಒಂದು ಮೆಟಲ್ ರಾಡ್ ಇದೆ ರೀ, ಹೌದಾ. ಇದು ಕಬ್ಬಿಣದ ರಾಡ್ ಅಂತ ತಿಳ್ಕೊಳ್ರಿ. ಎಸ್,
ಕಬ್ಬಿಣದ ಏನಿದೆ ಇದು ರಾಡ್ ಇದೆ ಅಂತ ತಿಳ್ಕೊಳ್ರಿ. ಎಸ್, ಇದನ್ನು ನಾನೇನ್ ಮಾಡ್ತೀನಿಪ್ಪ ಅಂದ್ರೆ ಈ ಜಾಗದಲ್ಲಿ ಏನ್ ಮಾಡ್ತೀನಿ, ಹೀಟ್ ಮಾಡ್ತೀನಿ. ಹೌದಾ, ಯಾವುದೇ ಒಂದು ಇದನ್ನು ತಗೊಂಡು ನಾ ಏನ್ ಮಾಡ್ತೀನಿ ರೀ, ಈ ಜಾಗದಲ್ಲಿ ಇದನ್ನು ಹೀಟ್ ಮಾಡ್ತೀನಿ. ಇದು ಹೀಟ್ ಮಾಡಿದಾಗ ಇದು ಅಷ್ಟೇ ಹಾಟ್ ಆಗಿರಲ್ಲ, ಇದು ಅಷ್ಟೇ ಬಿಸಿ ಆಗಿರಲ್ಲ. ಇದರ ಬಿಸಿತನ ಏನಾಗತ್ತೆ ಅಂದ್ರೆ ಈ ಎಲ್ಲ ರಾಡಿಗೆ ಏನಾಗತ್ತಪ್ಪ ಅಂದ್ರೆ ಟ್ರಾನ್ಸ್ಫರ್ ಆಗುತ್ತೆ. ಅದು ಹೇಗೆ ಟ್ರಾನ್ಸ್ಫರ್ ಆಯ್ತಪ್ಪ ಅಂದ್ರೆ ಕಣದಿಂದ ಕಣಕ್ಕೆ. ನಿಮಗೆ ಗೊತ್ತಿದೆ ಎಲ್ಲ, ಈಗ ಕಬ್ಬಿಣದ ರಾಡ್ ಅಂದ್ರೆ ಏನ್ರಿ, ಇದು ಘನ ವಸ್ತು. ಹೌದಾ, ಎಲ್ಲಾ ವಸ್ತುಗಳು ಎದರಿಂದ ಆಗಿವೆ, ಕಣದಿಂದ ಆಗಿವೆ ಅಂತ ನಾವು ಕಲ್ತ್ಕೊಂಡಿವಿ. ನಮ್ಮ ಪ್ರೈಮರಿನಲ್ಲಿ, ಹೈಸ್ಕೂಲ್ನಲ್ಲಿ ಏನ್ ಮಾಡಿವಿ ನಾವು ಕಲ್ತೀವಿ. ಆಗ ಚಿಕ್ಕ ಚಿಕ್ಕ ಕಣಗಳಿಂದ ಕೂಡಿ ಈ ವಸ್ತುಗಳು ಆಗಿವೆ. ಎಲ್ಲಾ ವಸ್ತುಗಳು ಕಣದಿಂದ ಆಗಿವೆ ಅಂತ ನಮ್ಗೆ ಗೊತ್ತಿದೆ, ಹೌದ್ರಿ. ಸೊ ಸಾಲಿಡ್ಸ್ ಗಳಲ್ಲಿ, ಹೌದಾ, ಘನ ವಸ್ತುಗಳಲ್ಲಿ ಈ ಟ್ರಾನ್ಸ್ಫರ್ ಆಫ್ ಹೀಟ್ ಅನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಅದನ್ನು ನಾವು ಕಂಡಕ್ಷನ್ ಅಥವಾ ಉಷ್ಣವಹನ ಅಂತ ಕರಿತೀವಿ. ಇದರದ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಹೀಟಿಂಗ್ ಆಫ್ ಮೆಟಲ್ ರಾಡ್. ಇದೇನು ಲೋಹದ ಒಂದು ರಾಡ್ ಇದೆ ನೋಡ್ರಿ, ಇದನ್ನ ನಾವು ಹೀಟ್ ಮಾಡಿದ್ಮೇಲೆ ಅದರ ಒಂದು ತುದಿಯನ್ನು ಹೀಟ್ ಮಾಡಿದ್ರೆ ಈ ಹೀಟ್ ಏನಾಗತ್ತಪ್ಪ ಅಂದ್ರೆ ಬೇರೆ ತುದಿಗೂ ಕೂಡ ಮುಟ್ಟುತ್ತೆ. ಇದನ್ನ ಹಾಟ್ ಮಾಡ್ಕೊಂಡು ನೀವು ಕೈಯಲ್ಲಿ ಹಿಡಿದು ಹೀಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳ್ರಿ, ಇದು ಸ್ಲೋಲಿ ಹೀಟ್ ಹಾಕೋತ ಏನಾಗತ್ರಿ, ಇಡೀ ರಾಡ್ ಏನಾಗತ್ರಿ ಅದು ಹೀಟ್ ಆಗತ್ತೆ. ಅದ ಈ ಸೈಡ್ ಅನ್ನು ನಾನು ಹೀಟ್ ಕೊಟ್ಟಿಲ್ಲ, ಆದ್ರೂ ಇದು ಹೀಟ್ ಆಗಿದೆ. ಹೇಗೆ? ಬೈ ದ ಮೆಥಡ್ ಆಫ್ ವಾಟ್ ಇಟ್ ಈಸ್ ಕಂಡಕ್ಷನ್ ದಿಂದ, ಉಷ್ಣ ವಹನದಿಂದ. ಅದೇ ತರ ಕನ್ವೆಕ್ಷನ್ ಇದೆ ರೀ, ಹೌದಾ, ಉಷ್ಣ ಸಂವಹನ ಅಂತ ಕರಿತೀವಿ. ಇದು ಎಲ್ಲಿ ಆಗತ್ತಪ್ಪ ಅಂದ್ರೆ ಇವು ಲಿಕ್ವಿಡ್ಸ್ ಮತ್ತು ಅದರ ಜೊತೆಗೆ ಗ್ಯಾಸಸ್ ಗಳಲ್ಲಿ ಕೂಡ, ಅನಿಲಗಳಲ್ಲಿ, ದ್ರವ ಮತ್ತು ಅನಿಲಗಳಲ್ಲಿ ಏನ್ ಮಾಡ್ತದಪ್ಪ ಅಂದ್ರೆ ಟ್ರಾನ್ಸ್ಫರ್ ಆಫ್ ಹೀಟ್ ಆಗತ್ತಲ್ಲ, ಅದನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಕನ್ವೆಕ್ಷನ್. ವೆರಿ ಇಂಪಾರ್ಟೆಂಟ್ ಇದು. ಎಕ್ಸಾಮ್ ನಲ್ಲಿ ಕ್ವಶನ್ ಕೇಳೋಣ. ಏನಂತ ಕೇಳೋಣಪ್ಪ ಅಂದ್ರೆ ಟ್ರಾನ್ಸ್ಫರ್ ಆಫ್ ಹೀಟ್ ಇನ್ ಸಾಲಿಡ್ ಈಸ್ ಕಾಲ್ಡ್ ಆಸ್ ಡ್ಯಾಶ್. ಅಂದ್ರೆ ಘನ ವಸ್ತುಗಳಲ್ಲಿ, ಹೌದಾ, ಶಾಖದ ವರ್ಗಾವಣೆಯನ್ನು ಹೀಗೆಂದು ಕರೆಯುತ್ತಾರೆ. 3 ಆಪ್ಷನ್ ಇರ್ತಾವ: ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್. 4ನೇ ಆಪ್ಷನ್ ನನ್ ಆಫ್ ದೀಸ್, ಮೇಲಿನ ಯಾವುದು ಅಲ್ಲ. ಹೌದಾ. ಸೊ ಸಾಲಿಡ್ಸ್ ನಲ್ಲಿ ಅಂದ್ರೆ ಇದು ಏನ್ರಿ, ಕಂಡಕ್ಷನ್. ಅದೇ ಲಿಕ್ವಿಡ್ ಮತ್ತು ಗ್ಯಾಸ್ ಎರಡುಗಳಲ್ಲಿ, ದ್ರವ ಮತ್ತು ಅನಿಲ ಎರಡುಗಳಲ್ಲಿ ನಾವು ಟ್ರಾನ್ಸ್ಫರ್ ಆಫ್ ಹೀಟ್, ಶಾಖದ ಒಂದು ವರ್ಗಾವಣೆಯನ್ನು ನಾವು ಏನಂತ ಕರಿತೀವಿ ಅಂದ್ರೆ ಕನ್ವೆಕ್ಷನ್ ಅಂತ ಕರಿತೀವಿ. ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಏನು ಕನ್ಫ್ಯೂಸ್ ಮಾಡ್ಕೋತಾರಪ್ಪ ಅಂದ್ರೆ ನಿಮಗ ಏನ್ ತಿಳ್ಕೊತಾರ ಅವರು, ಕಂಡಕ್ಷನ್ ಅಂದ್ರೆ ಸಾಲಿಡ್ ನಲ್ಲಿ ಶಾಖದ ವರ್ಗಾವಣೆ. ಅದೇ ತರ ಕನ್ವೆಕ್ಷನ್ ಅಂದ್ರೆ ಲಿಕ್ವಿಡ್ ತಿಳಿತಾರೆ, ರೇಡಿಯೇಷನ್ ಅಂದ್ರೆ ಗ್ಯಾಸ್ ಅಂತ ಮಾಡ್ತಾರೆ. ಅಲ್ಲ, ಹಾಗಲ್ಲ. ಓಕೆ, ಸೊ ಕನ್ವೆಕ್ಷನ್ ಅಂದ್ರೆ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಲಿಕ್ವಿಡ್ ಮತ್ತು ಗ್ಯಾಸ್ ಎರಡೂಗಳಲ್ಲಿ ಶಾಖದ ವರ್ಗಾವಣೆಯನ್ನು ನಾವು ಕನ್ವೆಕ್ಷನ್ ಅಂತ ಕರಿತೀವಿ. ಇದರ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಹೀಟಿಂಗ್ ಆಫ್ ವಾಟರ್. ಹೇಗೆ ನಾವು ವಾಟರ್ನ ಹೀಟ್ ಮಾಡ್ತೀವಿ, ನೀರನ್ನು ಕಾಯಿಸ್ತೀವಿ, ಕೆಳಗಿದ್ದಂತ ನೀರು ಮೊದಲು ಕಾಯುತ್ತೆ, ಹೌದಾ, ಅದು ಕಾಯಿದ್ಮೇಲೆ ಅದರ ಕಣಗಳು ಮೇಲ್ಗಡೆ ಬರ್ತವೆ. ಮೇಲ್ಗಡೆ ಬಂದಾಗ ಮೇಲೆ ಇದ್ದಂತ ತಂಪು ನೀರು ಏನಾಗತ್ರಿ, ಭಗೋನಿಯಲ್ಲಿ ಇದ್ದಂತ ನೀರು ಕೆಳಗಡೆ ಬರುತ್ತೆ. ಅವಾಗ ಅದನ್ನು ಕೂಡ ಹೀಟ್ ಆಗತ್ತೆ, ಹೌದಲ್ರಿ. ಸೊ ಬಿಸಿಯಾದಂತ ಕೆಳಗಿನ ನೀರು, ಈಗ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಪಾತ್ರೆ ಇದೆ, ಪಾತ್ರೆಯಲ್ಲಿ ಇದ್ದಂತ ಕೆಳಗಿನ ನೀರು ಮೊದಲು ಏನಾಗತ್ರಿ, ಹೀಟ್ ಆಗತ್ತೆ. ಹೀಟ್ ಆಗಿ ಅದು ಏನಾಗತ್ರಿ, ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋಗಿ ಎಲ್ಲ ನೀರನ್ನು ಬಿಸಿ ಮಾಡುತ್ತೆ. ಇದು ಈ ಮೆಥಡ್ ಅನ್ನು ನಾವು ಏನಂತ ಕರಿತೀವಿ, ಕನ್ವೆಕ್ಷನ್ ಅಂತ ಕರಿತೀವಿ. ಇದೇ ಗ್ಯಾಸಸ್ ನಲ್ಲಿನೂ ಹಾಗೆ ಆಗತ್ತೆ. ಇದು ಎಲ್ಲಿ ಹೇಗಾಗತ್ತಪ್ಪ ಅಂದ್ರೆ ಕನ್ವೆಕ್ಷನ್ ಏನಿದೆಯಲ್ಲ ಅದು ಪಾರ್ಟಿಕಲ್ ಟು ಪಾರ್ಟಿಕಲ್ ಆಗತ್ತೆ. ಪಾರ್ಟಿಕಲ್ ಟು ಪಾರ್ಟಿಕಲ್ ಅಂದ್ರೆ ಕಣದಿಂದ ಕಣಕ್ಕೆ ಏನಾಗತ್ತೆ, ಇದು ಟ್ರಾನ್ಸ್ಫರ್ ಆಫ್ ಹೀಟ್ ಆಗತ್ತೆ. ಇದು ಎರಡನೇ ಮೆಥಡ್. ಎದರ್ದ್ರಿ, ಈ ಟ್ರಾನ್ಸ್ಫರ್ ಆಫ್ ಹೀಟ್, ಹೌದಾ, ಟ್ರಾನ್ಸ್ಫಾರ್ಮೇಶನ್ ಆಫ್ ಹೀಟ್ ಅಂದ್ರೆ ಹೀಟ್ ಅನ್ನು ವರ್ಗಾವಣೆ ಮಾಡುವುದು, ಅಂದ್ರೆ ಶಾಖವಾದ ವರ್ಗಾವಣೆ. ಎರಡಾಯ್ತು. ಈಗ ರೇಡಿಯೇಷನ್ ಅಂದ್ರೆ ಏನ್ ಸರ್, ಇಲ್ಲಿ ಸಾಲಿಡ್, ಲಿಕ್ವಿಡ್, ಗ್ಯಾಸ್ 3 ಸ್ಟೇಟ್ ಆಫ್ ಮ್ಯಾಟರ್, ಅದು ಅಲ್ಲ. ಈಗ ಉಳಿತೇನು, ರೇಡಿಯೇಷನ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ರೀ. ರೇಡಿಯೇಷನ್ ಮೇಲೂ ಜಾಸ್ತಿ ಕ್ವಶನ್ಸ್ಗಳು ಬರ್ತವೆ. ಇದು ಟ್ರಾನ್ಸ್ಫರ್ ಆಫ್ ಹೀಟ್ ವಿದೌಟ್ ಎನಿ ಮೀಡಿಯಂ ಅಂದ್ರೆ ಏನ್ರಿ, ಮಾಧ್ಯಮ. ಮೀಡಿಯಂ ಅಂದ್ರೆ ಏನ್ರಿ, ಮಾಧ್ಯಮ. ಯಾವುದೇ ಮಾಧ್ಯಮ ಇಲ್ಲದೆ ಶಾಖದ ವರ್ಗಾವಣೆ. ಮಾಧ್ಯಮ ಏನ್ರಿ, ಅದಕ್ಕೆ ಸಾಲಿಡು ಬೇಡ, ಘನ ವಸ್ತುಗಳು ಬೇಡ, ಅದಕ್ಕೆ ದ್ರವ ವಸ್ತುಗಳು ಬೇಡ, ಅದಕ್ಕೆ ಅನಿಲ ಗ್ಯಾಸ್ನು ಬೇಡ. ಆದ್ರೂ ಹೀಟ್ ಏನಾಗತ್ರಿ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಏನಾಗತ್ತೆ, ವರ್ಗಾವಣೆ ಆಗುತ್ತೆ. ಅದನ್ನು ನಾವು ಏನಂತ ಕರಿತೀವಿ ಅಂದ್ರೆ ರೇಡಿಯೇಷನ್ ಅಂತ ಕರಿತೀವಿ. ಇದರದ ಬೆಸ್ಟ್ ಎಕ್ಸಾಂಪಲ್ ಏನ್ರಿ, ಸನ್ಸ್ ಹೀಟ್, ಸೂರ್ಯನ ಶಾಖ. ಈಗ ನೋಡ್ರಿ, ಸೂರ್ಯ ಭೂಮಿಯಿಂದ ಎಷ್ಟು ದೂರ ಇದ್ದಾನೆ. ಭೂಮಿ ಮತ್ತು ಸೂರ್ಯನ ನಡುವೆ ಯಾವುದೇ ತರಹದ ಏನ್ರಿ ಗ್ರಹಗಳು ಬಿಟ್ರೆ ಬೇರೆ ಯಾವುದೇ ತರಹದ ಮಾಧ್ಯಮಗಳು ಇಲ್ಲ. ಮಾಧ್ಯಮ ಏನಿದೆ, ಅಲ್ಲಿ ಗಾಳಿ ಇದೆ ರೀ, ಇಲ್ಲ. ನೀರಿದೆಯಾ, ಇಲ್ಲ. ಯಾವುದೇ ತರಹದ ಮಾಧ್ಯಮ ಇಲ್ಲ, ವ್ಯಾಕ್ಯೂಮ್ ಇದೆ, ನಿರ್ವಾತ ಪ್ರದೇಶ. ಅದು ಬಾಹ್ಯಾಕಾಶದಲ್ಲಿ ನಿರ್ವಾತ ಪ್ರದೇಶ. ಆದ್ರೆ ಆದರೂ ಸನ್ಸ್ ನಲ್ಲಿ ಇದ್ದಂತ ಹೀಟ್ ನಮ್ಮ ಭೂಮಿಗೆ ಬಂದು ತಲುಪ್ತಾ ಇದೆ. ಸೂರ್ಯನಲ್ಲಿ ಇದ್ದಂತ ಹೀಟ್ ಏನ್ ಮಾಡ್ತಾ ಇದೆ, ನಮ್ಮ ಭೂಮಿಗೆ ಬಂದು ತಲುಪ್ತಾ ಇದೆ. ಇದು ಏನು ಹೇಳ್ಕೊಳ್ತಾ ಇದೆಯಪ್ಪ ಅಂದ್ರೆ ಯಾವ ಮೆಥಡ್ ಅದು ಅಂದ್ರೆ ಅದು ರೇಡಿಯೇಷನ್.
ಹೀಟ್ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಯಾವುದೇ ತರದ ಮೀಡಿಯಂ ಏನೋ ಇಲ್ಲ ಅಂದ್ರೆ ಆ ಒಂದು ಮೆಥಡ್ ಅನ್ನು ಆ ಒಂದು ಕ್ರಿಯೆಯನ್ನು ನಾವು ಏನಂತ ಕರಿತೀವಿ, ರೇಡಿಯೇಷನ್ ಅಂತ ಕರಿತೀವಿ. ಇದರ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಸನ್ಸ್ ಹೀಟ್. ಇದು ಸಾಮಾನ್ಯವಾಗಿ ನಿಜ ಜೀವನದಲ್ಲಿ ಆಗಿರುವಂತ ಘಟನೆಗಳನ್ನು ಕೊಟ್ಟು ಅವ ಕ್ವಶನ್ಸ್ ಕೇಳ್ತಾನೆ. ಹೇಗೆ? ಫಾರ್ ಎಕ್ಸಾಂಪಲ್ ಏನು, ಸೂರ್ಯನ ಶಾಖ ಏನ್ ಮಾಡ್ತಾ ಇದ್ರೆ ಭೂಮಿಗೆ ತಲುಪ್ತಾ ಇದೆ, ತಲುಪಬೇಕಾದ್ರೆ ಇದರಲ್ಲಿ ಯಾವುದು ಕಾರಣ, ಅದನ್ನು ಏನಂತ ಕರಿತೀವಿ? ಅದಕ್ಕೆ ಕಂಡಕ್ಷನ್ ಅಂತೀವೋ, ಅದಕ್ಕೆ ಕನ್ವೆಕ್ಷನ್ ಅಂತೀವೋ, ಅಥವಾ ಅದಕ್ಕೆ ರೇಡಿಯೇಷನ್ ಅಂತಾರೆ ಅಂತ ಕೇಳ್ತಾನೆ. ಹೌದಾ? ಈ ತರ ಟೆಂಪರೇಚರ್ ಮೇಲೆ ಬಹಳಷ್ಟು ಏನ್ರಿ ಕ್ವಶನ್ಸ್ಗಳು ರೇಸ್ ಆಗ್ತಾ ಇವೆ. ಹೌದಾ? ನೆಕ್ಸ್ಟ್ ಇದರಲ್ಲಿ ನಾವು ಸ್ಕೇಲ್ಸ್ ನೋಡೋಣ. ಫ್ಯಾರನ್ಹೀಟ್, ಸೆಲ್ಸಿಯಸ್ ಮತ್ತು ಕೆಲ್ವಿನ್ ಅಂತ ಏನಿದೆ, ಅವಕ್ಕೆ ಹೇಗೆ ಪರಿವರ್ತನೆ ಮಾಡಬೇಕು ಅಂತ ಮುಂದಿನ ವಿಡಿಯೋನಲ್ಲಿ ನಾವು ನೋಡುವಂತೆ. ಓಕೆ, ಇಷ್ಟು ಇವತ್ತೇನಿದೆ ಅಂದ್ರೆ ಟೆಂಪರೇಚರ್ ಬಗ್ಗೆ, ತಾಪದ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳು, ಇವು ಪಾಯಿಂಟ್ಸ್ಗಳು ಆಲ್ರೆಡಿ ಬಹಳಷ್ಟು ಎಕ್ಸಾಮ್ಸ್ ನಲ್ಲಿ ಕೇಳಿದಾಗಿದೆ. ಓಕೆ, ಸೊ ಅಂತ ಪಾಯಿಂಟ್ಸ್ಗಳು ಏನಿವೆ ಅಂದ್ರೆ, ಇಂಥ ಪ್ರಿಪರೇಷನ್ ಏನಿದೆ ನಮ್ಮ ಪ್ರೀವಿಯಸ್ ಏನು ಕ್ವಶನ್ ಪೇಪರ್ ಬೇಸ್ಡ್ ಮತ್ತು ಸಿಲೆಬಸ್ ಬೇಸ್ಡ್ ಇರ್ತದೆ ಟೀಚಿಂಗ್ ಇಲ್ಲಿ ಇರುತ್ತೆ. ನಮ್ಮ ಎಸ್ ಉಜ್ವಲ್ ಕರಿಯರ್ ಅಕಾಡೆಮಿಯಲ್ಲಿ ಆಲ್ರೆಡಿ ಅಗ್ನಿವೀರ್ ಬ್ಯಾಚಸ್ಗಳು ಈಗ ಸ್ಟಾರ್ಟ್ ಆಗಿವೆ. ಸೊ ಬಂದು ನೀವು ಸೇರ್ಕೊಳ್ಬೇಕು. ಓಕೆ, ವೇಟ್ ಮಾಡಬೇಡ್ರಿ, ಇಂಥ ಏನು ಅವಕಾಶ ಪದೇ ಪದೇ ಬರಲ್ಲ. ಮತ್ತು ಒಮ್ಮೆ ಟೈಮ್ ಹೋಯ್ತಪ್ಪ ಅಂದ್ರೆ ಜೀವನ ಮತ್ತೆ ಹೊಳಿ ಬರಲ್ಲ. ಮುಂದೆ ಮಾಡೋಣ ಅಂತ ಹೇಳಿ ನಿಮ್ಗೆ ಏನಾದ್ರೂ ತಲೆಯಾಗಿದ್ರೆ ಅದು ಮುಂದೆ ಎಂದೂ ಆಗಲ್ಲ. ಇದು ಟೈಮ್ ಆಗಿ ಏನಾಗತ್ರಿ, ಹೋಗ್ಬಿಡತ್ತೆ. ಇಷ್ಟು ಏಜ್ ಆಯ್ತಪ್ಪ ಅಂದ್ರೆ ಕಟ್ ಆಫ್ ಮುಗಿದೋಯ್ತು. ಮತ್ತೆ ನೀವು ಅಗ್ನಿವೀರಕ್ಕೆ ಆಗಲಿ, SSCGD ಆಗಲಿ, ಇದಕ್ಕಾಗಲಿ ಸೈನ್ಯಕ್ಕೆ ಸೇರುವಂತ ಕನಸಿನಾಗಲ್ರಿ, ಆಗಲ್ಲ. ಇದು ರೈಟ್ ಟೈಮ್ ಇರುತ್ತಲ್ಲ, ನಿಮ್ಮ ಏಜ್ ಬರ್ತಾ ಇದ್ರೆ ತಕ್ಷಣ ಬಂದು ಏನ್ ಮಾಡ್ಬೇಕು, ಇದರ ಉಪಯೋಗವನ್ನು ನೀವು ಪಡ್ಕೋಬೇಕು. ಓಕೆ, ಸೊ ಇಷ್ಟು ಹೇಳಿ ಕೊನೆಗೆ ಇನ್ನೊಮ್ಮೆ ಏನ್ ಮಾಡ್ರಿ, ನಮ್ಮ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಬಟನ್ ಒತ್ತಿ ಇದನ್ನು ಶೇರ್ ಮಾಡ್ಕೊಳ್ಬೇಕು. ಓಕೆ, ಸೊ ಇಷ್ಟು ಹೇಳಿ ಇವತ್ತಿನ ಕ್ಲಾಸ್ ಏನ್ ಮಾಡೋಣ್ರಿ, ವಿರಾಮ ಹೇಳೋಣ. ಧನ್ಯವಾದ.